ನನಗೆ ಪುಟ್ಟ ಜಾನುನೇ ಕಣ್ಣಲ್ಲಿದ್ದಾಳೆ ರೀ. ಮದುವೆ ಆಗಿ 1 ವರ್ಷ ಕೂಡ ಆಗಿಲ್ಲ. ಜೀವನದಲ್ಲಿ ಯಾವ ಸುಖನೂ ಅವಳು ಅನುಭವಿಸಿಲ್ಲ. ಹೊಟ್ಟೆಲಿ ಮಗು, ಅದು ಕಣ್ಣು ಬಿಡೋಕ್ ಮುಂಚೆನೆ ಅವಳೇ ಕಣ್ ಮುಚ್ಕೊಂಡ್ಬಿಟ್ಲಲ್ರಿ. ಏನ್ ಮಾಡೋದ್ರಿ? ಜೀವನ ಅಂದ್ರೆ ಹೀಗೆ ಲಕ್ಷ್ಮಿ. ಕೆಲವರು ಬೇಗ ಹೋಗ್ತಾರೆ, ನಾವು ಆಮೇಲೆ ಹೋಗ್ತೀವಿ. ಜೀವನ ಚಕ್ರದಲ್ಲಿ ಇದು ನಡೀತಾನೇ ಇರುತ್ತೆ. ನಮ್ಮ ಕೈಲಿ ಏನೂ ಇಲ್ಲ, ಅವ್ನು ನಡೆಸ್ದಂಗೆ ನಡಿಬೇಕಷ್ಟೆ. ಆಯ್ತು ನೋಡು, ಸಮಾಧಾನ ಮಾಡ್ಕೊ. ಮುಂದೆ ಏನ್ ಕಾರ್ಯ ಮಾಡ್ಬೇಕು ಅನ್ನೋ ಕಡೆ ಗಮನ ಕೊಡೋಣ. ಶಾಸ್ತ್ರಿಗಳನ್ನೆಲ್ಲ ಮಾಡಿ ಅವ್ನು ಕಳ್ಸ್ಕೊಡೋಣ. ರೀ, ಇದೇ ಕೈಯಿಂದ ಅವಳಿಗೆ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಕೊಟ್ಟು 100 ಕಾಲ ಸುಖವಾಗಿ ಬಾಳಮ್ಮ ಅಂತ ಆಶೀರ್ವಾದ ಮಾಡಿದ್ದೀನಿ. ಈಗ ಇದೇ ಕೈಯಿಂದ ಅವಳ ಫೋಟೋಗೆ ನಾನು ಹೇಗ್ರಿ ಪೂಜೆ ಮಾಡ್ಲಿ? ನನ್ನಿಂದ ಆಗಲ್ಲ ರೀ, ನನ್ನಿಂದ ಆಗಲ್ಲ. ಹಠ ಮಾಡಬೇಡ ಲಕ್ಷ್ಮಿ, ಹಠ ಮಾಡಬೇಡ. ನಾವಿಲ್ಲಿ ಈ ವಿಧಿ ವಿಧಾನಗಳನ್ನ ಪೂರೈಸಲಿಲ್ಲ ಅಂದ್ರೆ ಮೇಲಿನೊಳಗೆ ಶಾಂತಿ ಸಿಗೋದಾದ್ರೂ ಹೇಗೆ ಹೇಳು? ಹೋದ್ಮೇಲೆ ಗಂಡನ ಮನೆಗೆ ಹೋಗುವಾಗ ನಾವೆಲ್ಲ ಎಷ್ಟು ಖುಷಿಯಾಗಿ ಕಳಿಸ್ಕೊಟ್ವೋ, ಹೀಗೂ ಹಾಗೆ ಖುಷಿಯಾಗಿ ಕಳಿಸ್ಕೊಟ್ಬೇಡ. ಹೇಳಮ್ಮಂತನು. ಮಾವ, ಎಲ್ಲಿದ್ದೀರಾ ನೀವು? ಮನೆಗೆ ಬರ್ತಾ ಇದ್ದೀನಿ. ಯಾಕಮ್ಮ? ಬೆಳಿಗ್ಗೆ ನಾನು ನಿಮ್ಮ ಜೊತೆ ಮಾತಾಡಿಲ್ವಲ್ಲ, ಅದಕ್ಕೆ ನಾನೀಗ ಮಾಡಿದೆ. ಅಂದಾಗ ಮಾವ, ನಿಮ್ಮ ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಬರ್ತಿದ್ದೀರಾ? ಹೋಗಿದ್ದು ಒಬ್ನೇ ಅಲ್ವೇನಮ್ಮ, ಬರ್ತಾನೂ ಒಬ್ನೇ ಬರ್ತಾ ಇದ್ದೀನಿ. ಯಾಕಮ್ಮ ಹಿಂಗೆ ಕೇಳ್ತಾ ಇದ್ಯಾ? ಅದು ಮಾವ, ಬೆಳಗ್ಗೆಯಿಂದ ಮನೆ ಮೇಲೆ ಕಾಗೆಗಳು ಕೂಗ್ತಾನೆ ಇದೆ. ಆ ಕಾಗೆಗಳು ಕೂಗಿದ್ರೆ ಮನೇಲಿ ಯಾರಾದರೂ ಅತಿಥಿ ಬರ್ತಾರೆ ಅಂತ ತಾನೆ. ಹಾಗೆ ನನ್ನ ಎಡ್ಗಣ್ ಬೇರೆ ಅದಿರ್ತಾ ಇದೆ. ಸೊ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರಾ ಅಂತ ಕೇಳಿದೆ. ಹಾಗೆಲ್ಲ ಏನೂ ಇಲ್ಲಮ್ಮ, ನಾನು ಒಬ್ನೇ ಬರ್ತಾ ಇದ್ದೀನಿ. ಹೌದಾ? ಆದರೆ ಈ ರೀತಿ ಶಕುನಗಳೆಲ್ಲ ಸುಳ್ಳಾಗಲ್ವಲ್ಲ? ಇಲ್ಲಿ ಬಿಡಿ, ನೀವು ದಾರಿಯಲ್ಲಿ ಬರ್ತಾ ಯಾರಾದರೂ ಸಿಗ್ಬೋದೇನೋ. ಆದರೂ ಮಾವ, ನೀವೊಬ್ಬರೇ ಹೋಗಬಾರ್ದಿತ್ತು. ನಿಮ್ಮ ಜೊತೇಲಿ ಯಾರಾದರೂ ಇದ್ದಿದ್ದಿದ್ರೆ ಒಳ್ಳೇದಾಗ್ತಿತ್ತು. ಯಾಕಂದರೆ ದೊಡ್ಡ ಬಿಸ್ನೆಸ್ ಅಂತ ಬೇರೆ ಹೇಳ್ತಿದ್ದೀರಾ, ನಿಮಗೆ ಸಹಾಯ ಆಗೋದು. ಆಮ್ಮ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ. ಕಾಲೇಜಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬಿಟ್ಟು ಬಂದೆ. ನನ್ನ ಬಿಸ್ನೆಸ್ಗಿಂತ ಅವನು ಓದು ಮುಖ್ಯ ಅಲ್ವೇನಮ್ಮ. ಮಾವ, ಅವ್ನು ಬೇರೆ ವಿಷಯ ಹೇಳಿದಿದ್ರೆ ಬಲವಂತ ಮಾಡಿ ನಾನು ನಿಮ್ಮೊಟ್ಟಿಗೆ ಕಳಿಸ್ತಿದ್ದೆ. ಆದರೆ ಕಾಲೇಜ್ ಹತ್ರ ಹೋಗ್ಬೇಕನ್ನಲ್ಲ, ಅದಕ್ಕೆ ನಾನು ಸುಮ್ಮನಾದೆ. ಅದು ಬೇರೆ ಎಕ್ಸಾಮ್ ಎಲ್ಲ ಇತ್ತಲ್ವಾ ಮಾವ, ನಾನು ಬಲವಂತ ಮಾಡ್ಲಿಕ್ಕೆ ಹೋಗಲಿಲ್ಲ. ಮುಂದಿನ ಸಲ ವಿಶ್ವ ಏನಾದರೂ ಬರಲಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಮಾವ. ಹಾಗೆ ಮಾಡಮ್ಮ, ನೀನು ಬಂದು ಬಿಸ್ನೆಸ್ ಎಲ್ಲ ಕಲ್ತ್ಕೊಂಡ್ರೆ ನಮಗೆ ಒಳ್ಳೇದಲ್ವಾ? ಯಾಕೆ ಅಂದರೆ ನಮ್ಮನೆ ಮುಂದಿನ ವಾರಸ್ದಾರಲು ನೀನೇ ತಾನೇ. ಮಾವ, ನೀವೀಗ ಹೇಳಿನೇ ನಂಗೆ ಆಸೆ ಹುಟ್ಟಿಸ್ತಾ ಇದ್ದೀರಾ. ಏನು ಯೋಚನೆ ಮಾಡಬೇಡಮ್ಮ, ವಿಶ್ವನ ಎಕ್ಸಾಮ್ ಮುಗಿಲಿ, ನಾನು ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಖಂಡಿತ. ಸರಿ ಮಾವ, ನೀವು ಹುಷಾರಾಗಿ ಮನೆಗೆ ಬನ್ನಿ. ಹಾಗೆ ಬರ್ತಾ ನಾನು ಇಷ್ಟವಾದ ತಿಂಡಿ ತೊಗೊಂಡು ಬನ್ನಿ. ನಾನೇನಾದರೂ ವಿಶ್ವನ್ ಕೇಳಿದ್ರೆ ಅದಕ್ಕೂ ಗುರ್ರ ಅಂತಾನೆ. ಆಯ್ತಮ್ಮ, ನಾನು ಸೊಸೆಗೆ ತಿಂಡಿ ತರದೇ ಇರ್ತೀನಾ, ಖಂಡಿತ ತೊಗೊಂಡು ಬರ್ತೀನಿ. ಫೋನ್ ಇಡ್ಲಾ? ಸರಿ ಮಾವ. ಡ್ರೈವರ್, ಅಲ್ಲೆಲ್ಲಾದ್ರೂ ಮುಂದೆ ಒಂದು ಬೇಕ್ರಿ ಹತ್ರ ನಿಲ್ಸಪ್ಪ. ಚೆಲ್ವಮ್ಮ, ಏನವ ಎಷ್ಟು ದೂರ ಬಂದ್ಬಿಟ್ಟಿದ್ಯಾ? ಅದೇಣ್ಣ, ವೆಂಕಿನೇನಾರ ನೋಡಿದ್ರ ಅವನ ಬಗ್ಗೆ ಏನಾರು ವಿಚಾರ ಗೊತ್ತಾಯ್ತು ಅಂತ ಕೇಳುಮ ಅಂತ ಬಂದೆ. ಅದೇಮ್ಮ, ನಾನು ವಿಚಾರಿಸ್ದೆ, ಗೊತ್ತಿರೋರ್ಗೆಲ್ಲ ಕೇಳಿದೆ. ಯಾರು ಇಲ್ಲ ಅಂತಾರೆ.
ಎಲ್ಲೋ ಕೆಲ್ಸದ ಮೇಲೆ ಹೋಗಿರ್ತಾನೆ, ಬತ್ತಾನೆ ಬಿಡವ. ಇಲ್ಲ ಅಣ್ಣ, ಅವ್ರು ನನ್ಗೆ ಹೇಳಕ್ಕೆಲ್ಲ ಎಲ್ಲೂ ಹೋಗಕ್ಕಿಲ್ಲ. ನನ್ನ ಮತ್ತೆ ಮನೆಗೂ ಹೋಗಿದ್ದೆ, ನಂಗೆ ಗೊತ್ತಿರೋ ಎಲ್ರೂ ವಿಚಾರಿಸ್ದೆ, ಆದ್ರೆ ಅವ್ರಲ್ಲೂ ಇಲ್ಲ. ಎಲ್ರು ನೋಡಿಲ್ಲ ಅಂತಾನೆ ಹೇಳ್ತವ್ರೆ. ನನ್ಗೆ ಯಾಕೋ ಭಯ ಆಯ್ತೈತೆ ಅಣ್ಣ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ನೀನು ನನ್ನ ಜೊತೆ ಬರ್ತೀಯಾ? ಚೆಲ್ವಿ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಯಾಕವ? 1-2 ದಿನ ನೋಡೋನಿರವ, ಆಮೇಲೆ ಕಂಪ್ಲೇಂಟ್ ಕೊಟ್ರೆ ಆಯ್ತು. ಇಲ್ಲ ಅಣ್ಣ, ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಕಾಯೋದು? ನಿನ್ನೆಯಿಂದ ಅವ್ರ ಮನೆಗೆ ಬಂದಿಲ್ಲ, ಅವ್ರ ಬಗ್ಗೆ ಏನು ವಿಚಾರ ಗೊತ್ತಾಯ್ತಾ ಇಲ್ಲ. ನನಗೆ ಸ್ಯಾನೆ ಭಯ ಆಯ್ತೈತೆ. ನಾನೊಬ್ಳೆ ಎಲ್ಲಿ ಅಂತ ಹುಡುಕ್ಲಿ? ಅದಕ್ಕೆ ಕಂಪ್ಲೇಂಟ್ ಕೊಟ್ರೆ ಅವರು ಹುಡುಕ್ತಾರಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಬರ್ಕೊಡಿ ಅಂತ ಹೇಳ್ತಾರೆ, ನಂಗೆ ಬರೆಯೋಕ್ಕೆಲ್ಲ ಬರೋಕ್ಕಿಲ್ಲ. ಅದಕ್ಕೆ ನೀನು ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಸ್ವಲ್ಪ ಸಹಾಯ ಆಯ್ತದೆ. ಚೆಲ್ವಿ, ಒಂದು ಕೆಲಸ ಮಾಡವ, ಇವತ್ತು ನಿನ್ನ ಮನೆಗೆ ಹೋಗವ, ಇವತ್ತು ರಾತ್ರಿವರೆಗೂ ನೋಡೋಣ. ಇವತ್ತೇನಾದ್ರು ಬರಲಿಲ್ಲ ಅಂದರೆ ನಾಳೆ ಒತ್ತಾರನೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡುವ. ನಾನು ಎಲ್ಲ ಕಡೆ ವಿಚಾರಿಸ್ತೀನಿ ಕಣವ, ನೀನು ಹೊರಡವ. ಸರಿ ಅಣ್ಣ, ಆದರೆ ಬೆಳಿಗ್ಗೆ ಬೇಗನೆ ನಿಮ್ಮ ಮನೆ ತಗೊಬರ್ತೀನಿ. ಇಬ್ರು ಇಲ್ಲಿಂದನೇ ಸ್ಟೇಷನ್ಗೆ ಹೋಗುಮ್ಮ. ಆಯ್ತವ, ಆಗಲಿ. ನೀನು ಹುಷಾರಾಗಿ ಮನೆ ಕಡೆ ಹೋಗವ. ಆದರೂ ನಾಳೆ ಇವಳು ಬರೋ ಅಷ್ಟರಲ್ಲಿ ನಾನು ಮನೆಯಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ನಾನೇ ಏನಾದರೂ ವೆಂಕಿನ ಸರೆಂಡರ್ ಮಾಡಿಸಿದ್ದೀನಿ ಅಂತ ಇವಳು ಗೊತ್ತಾದರೆ ಆಮೇಲೆ ದೊಡ್ಡ ಗಂಡಾಂತರನೇ ಆಗೋಗುತ್ತೆ.